ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಾಕ್ಟರ್ ಸುರೇಶ್ ಹಿತ್ತಲಮನಿಗೆ ಇಬ್ಬರು ಖಾಸಗಿ ಅಸಿಸ್ಟೆಂಟ್ಗಳು ಬೇರೆ ಇದ್ದಾರೆ. ತನಗೆ ಬೇಕಾದವರನ್ನ ಜೊತೆಗೆ ಇಟ್ಕೊಂಡು ಡೀಲ್ ಮಾಡ್ತಾನೆ ಈತ. ಆಸ್ಪತ್ರೆಗೆ ಸಂಬಂಧವಿಲ್ಲದ ವ್ಯಕ್ತಿಗಳನ್ನ ಕರೆದುಕೊಂಡು ಕೆಲಸಕ್ಕೆ ಇಟ್ಕೊಂಡಿದ್ದಾನೆ ಡಾಕ್ಟರ್. ರೋಗಿಗಳಿಗೆ ಚಿಕಿತ್ಸೆ ನೀಡುವ ನೆಪದಲ್ಲಿ ಇವರದ್ದೇ ಕಾರುಬಾರು. ತನ್ನ ಕುರ್ಚಿ ಪಕ್ಕದಲ್ಲೇ ಅವರನ್ನ ಕೂರಿಸಿಕೊಂಡು ಹಣ ವಸೂಲಿ ಮಾಡ್ತಾನೆ ಈತ. ಅಲ್ಲದೆ ನಿತ್ಯ ಎಣ್ಣೆ ಹೊಡೆದು ಬರೋದೇ ಈತನ ಖಯಾಲಿ. ಕುಡಿದು ಬರ್ತಾನಂತೆ ಡಾಕ್ಟ್ರು. ಮದ್ಯ ಸೇವನೆ ಬಗ್ಗೆ ಹಿಂದೆ ಈತನಿಗೆ ADHO ಎಚ್ಚರಿಕೆ ನೀಡಿದ್ರಂತೆ. ಮೇಲಾಧಿಕಾರಿ ಮಾತಿಗೂ ಕಿಮ್ಮತ್ತು ಕೊಟ್ಟಿಲ್ಲ ಈ ಡಾಕ್ಟರ್ ಹಿತ್ತಲಮನಿ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಮುಖ್ಯ ವೈದ್ಯಾಧಿಕಾರಿ ಹೇಳಿದ್ದಾರೆ. ಇಂಥ ಡಾಕ್ಟರ್ಗಳಿದ್ರೆ ಮುಗಿದೇ ಹೋಯ್ತು, ಪೇಷಂಟ್ಗಳು ಸತ್ತೇ ಹೋಗ್ತಾರೆ. ಕೊಟ್ಟಿದ್ದೇನೆ. ಆಮೇಲೆ ಯಾವುದ್ರಿಗೂ ಕೆಲಸ ಮಾಡೋರು ಇಬ್ಬರು ರಿಫ್ರಾಕ್ಷನಿಸ್ಟ್ ಅದಾರು, ಇಬ್ಬರು PG ಅದಾರು, ಮತ್ತು ಆಪ್ಥಾಲ್ಮಾಲಜಿಸ್ಟ್ ಹಿತ್ತಲಮನಿ ಅಂತ ಡಾಕ್ಟರ್ ಅದಾರು. 5 ಜನ 17 ನಂಬರ್ ಕೊಠಡಿಯಲ್ಲಿ ಕೆಲಸ ಮಾಡ್ತಾರೆ. ಇದ್ರ ಬಿಟ್ಟು ಯಾರ್ಯಾರು ಗೊತ್ತಿಲ್ಲ. ಈಗ ಯಾರು ಅವರೆಲ್ಲ ಕೆಲಸ ಮಾಡೋರಲ್ಲ. ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಲೆನ್ಸಿಗೋಸ್ಕರ ದುಡ್ಡು ಸರ್ಕಾರದಿಂದ ತಗೋಬೇಕಂತ ಏನಿಲ್ಲ. ಮತ್ತು 4,500 ರೂಪಾಯಿ ದುಡ್ಡು ತಗೊಂಡಿದ್ದಾರೆ ಮೇಡಮ್. ನಿಮ್ಮ ಕುರುಪು ಕೂಡ ತೋರಿಸಿದ್ವಿ. ಇಲ್ಲ, ಅವ್ರು ಡಾಕ್ಟರ್ಗೆ ಕರೆದಿದ್ದೇವೆ, ಇಲ್ಲೇ ಅವ್ರ ಜೋಡಿ ಚರ್ಚೆ ಮಾಡಿದ್ದೇವೆ. ಆ ಥರ ಏನು ಇದನ್ನು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅವ್ರಿಗೂ ಕೂಡ ಆ ಡಾಕ್ಟರ್ಗೂ ನಾನು ಜೋಡಿ ಮಾತಾಡಿದ್ದೇನೆ. ಅವ್ರ ಜೋಡಿ ಅವ್ರಿಗೆಲ್ಲ ವಾರ್ನಿಂಗ್ ಕೊಟ್ಟಿದ್ದೇನೆ, ಈ ಥರ ಆಗ್ತಾ ಇಲ್ಲ ಅಂತ. ಅವರು ಇನ್ನು ಮುಂದೆ ಈ ಥರ ಏನು ಆಗೋದಿಲ್ಲ ಅಂತ ಇದನ್ನು ಹೇಳಿದ್ದಾರೆ ನನಗೆ. ಇಲ್ಲ, ನಾನು ಇದನ್ನು ಕೊಟ್ರಂತ ನಾ ಅವ್ರಿಗೆ ಇದನ್ನು ರೈಟಿಂಗ್ದಾಗೂ ಕೊಡ್ತೇನೆ. ಇಫ್ ಯು ಗಿವ್ ಇನ್ ರೈಟಿಂಗ್ದಾಗೂ ಅವ್ರಿಗೆ ಕೊಡ್ತೇನೆ. ತಗೋಬಾರ್ದು ಇಲ್ಲ ಚಾರ್ಜಸ್ ಇಲ್ಲ. ನಾನು ಹೈಯರ್ ಆಫೀಸರ್ಗೆ ಇದನ್ನು ಮಾಡ್ತೇನೆ, ರಿಪೋರ್ಟ್ ಸಬ್ಮಿಟ್ ಮಾಡ್ತೇನೆ. ಅವ್ರು ಯಾವ ಥರ ಗೈಡ್ ಮಾಡ್ತಾರೆ ಆ ಥರ ಆ್ಯಕ್ಷನ್ ತಗೋತೇವೆ. ಮೇಡಮ್ ಡ್ರಿಂಕ್ಸ್ ಮಾಡಿ ಬಂದಿದ್ರು ಅನ್ನೋದು ನಾವು ಹೇಳ್ತಾ ಇದ್ದೀವಿ ಮೇಡಮ್. ಅದು ನಾವು ಹೇಳಿದ್ವಿ, ನೀವು ಹೇಳಿದ್ದು ಬೇಡ ಮೇಡಮ್. ತಾವೇ ಒಂದ್ಸರಿ ಚೆಕ್ ಮಾಡಬೇಕು. ಓಕೆ, ನಾ ಅದರ ಬಗ್ಗೆನೂ ಇದನ್ನು ಮಾಡ್ತೇನೆ, ಚೌಕಶಿ ಮಾಡ್ತೇನೆ. ಏನಂತ ಡ್ರಿಂಕ್ಸ್ ಮಾಡಿ ಬಂದಿದ್ದಂತ ಹೇಳಿದ್ರು. ನಿನ್ನೆ ಕೂಡ ನಾವು ಡ್ರಿಂಕ್ಸ್ ಮಾಡಿದ್ರು ಮೇಡಮ್. ಈಗ ಕೂಡ ಅವ್ರನ್ನ ಪರೀಕ್ಷೆಗೆ ಒಳಪಡಿಸ್ಬೇಕು. ಗೊತ್ತಾಗತ್ತೆ ಮೇಡಮ್ ಕುಡಿದಿದ್ರು ಇಲ್ವೋ. ನಾನು ಅವ್ರಿಗೆ ಅದನ್ನು ವಾರ್ನಿಂಗ್ ಕೊಡ್ತೇನೆ ಅದರ ಬಗ್ಗೆ. ಅದನ್ನು ಕೇಳಿಲ್ಲ ಅಂದ್ರೆ ಹೈಯರ್ ಆಫೀಸರ್ಗೆ ರಿಪೋರ್ಟ್ ಮಾಡ್ತೇನೆ. ಆಮೇಲೆ ಯಾವುದು